ಮಾಧ್ಯಮ ಇತಿಹಾಸದಲ್ಲೇ ಕಂಡು ಕೇಳರಿಯದ ಸ್ಟೋರಿ. ಇಂಪ್ಯಾಕ್ಟ್ ಅಂದ್ರೆ ಇದು. ಬಡವರಿಗೆ ಬೆಳಕಾಗಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕುವೆಂಪು ವಿವಿ ನಿರ್ಗಮಿತ ರಿಜಿಸ್ಟ್ರಾರ್ ಮಂಜುನಾಥ್ ಕರ್ಮಕಾಂಡನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು. ಮಾಧ್ಯಮ ಇತಿಹಾಸದಲ್ಲೇ ಕಂಡು ಕೇಳರಿಯದ ಸ್ಟೋರಿ. ಇಂಪ್ಯಾಕ್ಟ್ ಅಂದ್ರೆ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಡವರಿಗೆ ಬೆಳಕಾಯಿತು. ಕುವೆಂಪು ವಿವಿ ನಿರ್ಗಮಿತ ರಿಜಿಸ್ಟ್ರಾರ್ ಮಂಜುನಾಥ್ ಕರ್ಮಕಾಂಡ. ದಿನಗೂಲಿ ನೌಕರರಿಗೆ 5 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದ ಮಂಜುನಾಥ್. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತೋ ಆ ಕ್ಷಣ ಬೆಚ್ಚಿ ಬಿದ್ದ ರಿಜಿಸ್ಟ್ರಾರ್ ಮಂಜುನಾಥ್. 4 ಸಿಬ್ಬಂದಿಯಿಂದ ಪಡೆದ ಹಣ ವಾಪಸ್ ಕಳಿಸಿದ್ದಾನೆ. ಸಂತ್ರಸ್ತರನ್ನ ಕರೆದು ಬ್ಯಾಗ್ನಲ್ಲಿಯೇ ಹಣ ಇದೆ ತಗೊಳ್ಳಿ, ರಿಜಿಸ್ಟ್ರಾರ್ ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಅಪರಿಚಿತ ತಂದು ಕೊಟ್ಟಿದ್ದಾನೆ. ದಿನಗೂಲಿ ಕೆಲಸದವರಿಗೆ ಖಾಯಮಾತಿ ಮಾಡಿಸ್ತೀವಿ ಅಂತ ಲಂಚ ಪಡ್ಕೊಂಡು ತಲಾ 1.5 ಲಕ್ಷ ರೂಪಾಯಿಯನ್ನ 4 ಜನರಿಂದ ಈ ರಿಜಿಸ್ಟ್ರಾರ್ ಮಂಜುನಾಥ್ ಪಡೆದಿದ್ದ. ದಿನಗೂಲಿ ಕೆಲಸದವರಿಂದಲೂ ಕಿತ್ಕೊಂಡು ತಿಂದಿದ್ದ ಪ್ರಕರಣ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯಾವಾಗ ವರದಿ ಮಾಡ್ತೋ ಆಗ ಮಂಜುನಾಥ್ ಬೆಚ್ಚಿ ಬಿದ್ದಿದ್ದಾರೆ. ಅಪರಿಚಿತ ವ್ಯಕ್ತಿಯನ್ನ ಕಳಿಸಿ ಯಾರ್ಯಾರಿಂದ ದುಡ್ಡು ಕಿತ್ಕೊಂಡಿದ್ರು ಅವರಿಗೆ ವಾಪಸ್ ಕಳಿಸಿದ್ದಾರೆ. ತಲಾ 1.5 ಲಕ್ಷ ರೂಪಾಯಿ ಕೊಟ್ಟಿದ್ರು 4 ಜನ. ಒಬ್ಬ ಅಪರಿಚಿತ ವ್ಯಕ್ತಿ ಬ್ಯಾಗ್ನಲ್ಲಿ ದುಡ್ಡು ಇಟ್ಕೊಂಡು ಬಂದು ದಿನಗೂಲಿ ನೌಕರರಿಗೆ ಕೊಟ್ಟಿದ್ದಾರೆ. ರಿಜಿಸ್ಟ್ರಾರ್ ಕೊಟ್ಟಿದ್ದಾರೆ, ಬ್ಯಾಗಲ್ಲಿ ದುಡ್ಡಿದೆ ತಗೊಳ್ಳಿ ಅಂತ. ಬಡವರ ಕೆಲಸ ಖಾಯಮಾತಿ ಹೆಸರಲ್ಲಿ 1.5 ಲಕ್ಷ ರೂಪಾಯಿ ಲಂಚ ಕಿತ್ತುಕೊಂಡಿದ್ದ ಪ್ರಕರಣ ಇದು. ಆದ್ರೆ ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡ್ತೋ ಬೆಚ್ಚಿ ಬಿದ್ದ ರಿಜಿಸ್ಟ್ರಾರ್ ಮಂಜುನಾಥ್ ಅಪರಿಚಿತ ವ್ಯಕ್ತಿಯ ಕೈಗೆ 6 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಆ ಅಪರಿಚಿತ ವ್ಯಕ್ತಿ ಬ್ಯಾಗ್ನಲ್ಲಿ ದುಡ್ಡಿದೆ ತಗೊಳ್ಳಿ, ಮಂಜುನಾಥ್ ಕಳಿಸಿದ್ದಾರೆ ಅಂತ ಹೇಳಿ ಕೊಟ್ಟು ಹೋಗಿದ್ದಾರೆ. ನೌಕರರ ಕೈಯಲ್ಲಿರೋ ದುಡ್ಡು ನೀವು ನೋಡ್ತಾ ಇದ್ದೀರಿ. ಬ್ಯಾಗ್ನಲ್ಲಿ ತೆಗೆದುಕೊಂಡು ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ. ಸುದ್ದಿ ಆಗಿಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರಿಂದ 1.5 ಲಕ್ಷ ರೂಪಾಯಿ ಉದ್ಯೋಗ ಖಾಯಮಾತಿಯ ಭರವಸೆ. ದುಡ್ಡು ಕಳೆದುಕೊಂಡಿದ್ದ ಸಿಬ್ಬಂದಿ ದುಡ್ಡು ಎಣಿಸ್ಕೊಳ್ತಾ ಇದ್ದಾರೆ. ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಬ್ಯಾಗ್ನಲ್ಲಿ ದುಡ್ಡು ಕೊಟ್ಟು ಹೋಗಿದ್ದಾನೆ. ರಿಜಿಸ್ಟ್ರಾರ್ ಮಂಜುನಾಥ್ ಕೊಟ್ಟಿದ್ದಾರೆ ತಗೊಳ್ಳಿ ಅಂತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ನಂತರ ಕುವೆಂಪು ವಿವಿ ನಿರ್ಗಮಿತ ರಿಜಿಸ್ಟ್ರಾರ್ ಮಂಜುನಾಥ್ ಕರ್ಮಕಾಂಡ ಎಲ್ಲರಿಗೂ ಗೊತ್ತಾಗಿತ್ತು. ವರದಿ ಬರ್ತಾ ಇದ್ದ ಹಾಗೆ ಬೆಚ್ಚಿ ಬಿದ್ದ ಮಂಜುನಾಥ್ ಆ ದುಡ್ಡು ವಾಪಸ್ ಕಳಿಸಿದ್ದಾರೆ. 1.5 ಲಕ್ಷ ರೂಪಾಯಿ ತಲಾ ಅಂದ್ರೆ 6 ಲಕ್ಷ ರೂಪಾಯಿ. 6 ಲಕ್ಷ ರೂಪಾಯಿ ಗರಿ ನೋಟನ್ನ ಬ್ಯಾಗ್ನಲ್ಲಿ ಹಾಕಿ ಕಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.